ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಡೇ ಚಿಕ್ಕಮಗಳೂರು ಟ್ರಿಪ್ ಹೇಗಾಯಿತು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಈ ಚಿಕ್ಕಮಗಳೂರಲ್ಲಿ ಫಸ್ಟ್ ಹೊರಟಿದ್ದೆ ಹೆಬ್ಬೆ ಫಾಲ್ಸ್ ಕಡೆ. ಈಗ ಹೆಬ್ಬೆ ಫಾಲ್ಸ್ ಒಬ್ಬರಿಗೆ 590 rupees ಚಾರ್ಜ್ ಮಾಡ್ತಾರೆ. ಸೊ ಜೀಪ್ ರೈಡ್ ಅಂತೂ ಕ್ರೇಜಿ ಆಗಿತ್ತು. ವೀಕ್ಷಕರೇ, ಜೀಪ್ ರೈಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವ ಥರ ಇತ್ತು ಅಂದರೆ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ ಬಿಡಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ವಾಕ್ ಮಾಡಬೇಕು. ಆವಾಗಲೇ ನಾವು ಹೆಬ್ಬೆ ಫಾಲ್ಸ್ ಹತ್ರ ಹೋಗ್ತೀವಿ. ಇನ್ನೇನು ಫಾಲ್ಸ್ ಹತ್ರ ರೀಚ್ ಆಗ್ತಿದ್ದಂಗೆ ಆ ನೀರಿನ ಶಬ್ದ ಆಗ್ಬೋದು, ನೇಚರ್ ವ್ಯೂ ಆಗ್ಬೋದು, ಇನ್ನು ಈ ಹಸಿರಿನ ವಾಸನೆ ಆಗ್ಬೋದು, ಇಷ್ಟು ರಿಲೀಫ್ ಕೊಡುತ್ತೆ ಮನಸ್ಸಿಗೆ ಅಂದರೆ ತುಂಬಾ ರಿಫ್ರೆಶ್ಮೆಂಟ್ ಆಗುತ್ತೆ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಏನಂತೀರ? ಇಲ್ಲಿಗೆಲ್ಲ ಬಂದಾಗ ಸಾಕಷ್ಟು ದಿನ ಅಲ್ಲಿ ಬಂದು ಕಾಲ ಕಳೆದು ಎಲ್ಲ ಮರೆತುಬಿಟ್ಟು ಆರಾಮಾಗಿರ್ಬೇಕು ಅಂತ ಅನ್ಸುತ್ತೆ. ಬಟ್ ಆದರೂ ನಮಗೆ ಅಂತ ಒಂದು ಸಮಯ ಬೇಕಾದಾಗ ನಥಿಂಗ್ ಲೈಕ್ ನೇಚರ್. ಸೊ ಹೆಬ್ಬೆ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಸೀದಾ ನಾವು ರೈನ್ ಡ್ರಾಪ್ ಹೋಮ್ ಸ್ಟೇಯಲ್ಲಿ ಸ್ಟೇ ಆದ್ವಿ. ಅವತ್ತು ನೈಟ್ ಅಂತೂ ಫೈರ್ ಕ್ಯಾಂಪ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಕುಣಿದಾಡಿದ್ವಿ, ನೋಡ್ತಿದ್ರಲ್ಲ. ಇದಾದಮೇಲೆ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಪ್ಲೇಸಸ್ನ ವಿಸಿಟ್ ಮಾಡಬೇಕಿತ್ತು. ಆದರೆ ಮಳೆಯಿಂದ ಹಾಗೆ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಆದ್ದರಿಂದ ನಾವು ಅಲ್ಲಿಂದ ದೇವರ ಮನೆ ವ್ಯೂ ಪಾಯಿಂಟ್ ಹೋಗಿದ್ವಿ. ಅಲ್ಲಿ ನೋಡ್ತಿದ್ರಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ವಿ ಅಂತ. ಸೊ ದೇವರ ಮನೆ ಅಂತ ಯಾರಿಟ್ರೋ ಹೆಸರು ಗೊತ್ತಿಲ್ಲ. ಸೊ ನಿಜವಾಗ್ಲೂ ದೇವರ ಮನೆ ಇದ್ದಾಗೆ ಇತ್ತದು. ಸೊ ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ಲೈಫಲ್ಲಿ ನಾವು ದುಡಿಯೋದು ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಈ ರೀತಿ ಟ್ರಿಪ್ ಹೋಗ್ತಾ ಈ ಸ್ವೀಟ್ ಮೆಮೊರೀಸ್ನ ಗ್ಯಾದರ್ ಮಾಡ್ಕೊಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಲೈಫ್ನ ಎಂಜಾಯ್ ಮಾಡಿ, ವೇಸ್ಟ್ ಮಾಡ್ಕೋಬೇಡಿ.